ಮ್ಯಾಮ್, ಈಗ ಪುರುಷ ಮತ್ತು ಮಹಿಳೆ ಈ ಇಬ್ಬರನ್ನ ನಾವು ಕಂಪೇರ್ ಮಾಡಿ ನೋಡಿದಾಗ ಅತಿ ಹೆಚ್ಚು ಪುರುಷರಲ್ಲಿ ಹೃದಯಾಘಾತ ಆಗ್ತಾ ಇರುವಂಥದ್ದು ಕಂಡು ಬರ್ತಾ ಇದೆ, ಬೆಳಕಿಗೆ ಬರ್ತಾ ಇದೆ. ಯಾವ ಕಾರಣಕ್ಕೆ? ಒಂದು, ಪುರುಷರಿಗೆ ಹಾರ್ಟ್ ಅಟ್ಯಾಕ್ ಆಗೋದು ಜಾಸ್ತಿ ಅಂತ, ದ್ಯಾಟ್ ಈಸ್ ದ ಮೇಜರ್ ರಿಸ್ಕ್ ಫ್ಯಾಕ್ಟರ್. ಅಂದರೆ ಒರಿಜಿನಲಿ ಇದ್ದಿದ್ದು. ಹೆಣ್ಣು ಮಕ್ಕಳಿಗೆ ಹಾರ್ಮೋನಲ್ ಪ್ರೊಟೆಕ್ಷನ್ ಇರುತ್ತೆ. ಈಸ್ಟ್ರೋಜನ್ನು ಪ್ರೊಜೆಸ್ಟ್ರಾನು ಅದು ಋತು ನಿಲ್ಲೋವರೆಗೂ ಹೆಣ್ಮಕ್ಕಳಿಗೆ ಅದು ಹಾರ್ಮೋನಲ್ ಪ್ರೊಟೆಕ್ಷನ್ ಇರುತ್ತೆ. ಹಾಗಾಗಿ ಹೆಣ್ಣು ಮಕ್ಕಳಿಗೆ ಕಡಿಮೆ. ಆದರೆ ಇತ್ತೀಚಿನ ದಿನದಲ್ಲಿ ಆ ಹಾರ್ಮೋನಲ್ ಪ್ರೊಟೆಕ್ಷನನ್ನು ಆಫ್ಸೆಟ್ ಮಾಡಿ, ನ್ಯೂಟ್ರಲೈಸ್ ಮಾಡಿ ಹೆಣ್ಮಕ್ಕಳಲ್ಲಿ ಹಾರ್ಟ್ ಅಟ್ಯಾಕ್ ಆಗೋಕ್ಕೆ ಕಾರಣ ಏನಂದರೆ, ಹೆಣ್ಮಕ್ಳು ಕೂಡ ಸಿಗರೇಟ್ ಸೇದ್ಕೊಂಡು ಸ್ಮೋಕಿಂಗ್ ಮಾಡಿಕೊಂಡು, ನೀವು ಯಾವುದೇ ಇದಕ್ಕೆ ಹೋಗಿ ನೋಡಿ 50% ಪ್ಲೇಸ್ನ ಹೆಣ್ಮಕ್ಳಿಗೆ ಕುಡಿಯೋಕ್ಕೆ ಅಂತ ಜಾಗ ಮಾಡಿದ್ದಾರೆ. ಇಂಥ ಮೂರ್ಖತನ ಪಾಶ್ಚಾತ್ಯರ ಅನುಕರಣೆ ಮಾಡೋದು, ಅದರಿಂದ ಸಾಯ್ತಾ ಇದ್ದರೆ ಅದು ಅವರೇ ಕಾರಣ ಅಂತ ಹೇಳ್ಬೋದು ನಾವು. ಸೊ ಈಗ ಒಟ್ಟಾರೆಯಾಗಿ ನಮ್ಮ ದೇಶದಲ್ಲಿ ಈಗ ನಿನ್ನೆ ಆಗಿರುವಂತಹದ್ದಾಗಿರ್ಬೋದು, ಚಿಕ್ಕ ಚಿಕ್ಕ ವಯಸ್ಸಿನವರು ಹೃದಯಾಘಾತಕ್ಕೆ ಬಲಿಯಾಗ್ತಾ ಇರುವಂಥದ್ದು, ಈ ಎಲ್ಲವನ್ನ ನೋಡಿದಾಗ ಇದಕ್ಕೇ ಆದಂತಹ ಟ್ರೀಟ್ಮೆಂಟು, ಈ ಏನು ಒಂದು ಗೋಲ್ಡನ್ ಟೈಮ್ ಇರುತ್ತಲ್ಲ ಅವರಿಗೆ ಅಂತ ಹೇಳಿ, ಸೊ ಆ ಸಂದರ್ಭದಲ್ಲಿ ಅವ್ರನ್ನ ಪ್ರೊಟೆಕ್ಟ್ ಮಾಡೋದಕ್ಕೆ ಈಗ ಅಕ್ಕಪಕ್ಕದಲ್ಲಿ ಜೊತೆಗಿರೋರಿಗೆ ಏನಾದರೂ ಸಾಧ್ಯ ಆಗುವಂತಹದ್ದು ಬಂದಿದೆಯಾ? ನಮ್ಮ ವೈದ್ಯ ಲೋಕಕ್ಕೆ ಏನಾದರೂ ಎಂಟ್ರಿ ಕೊಟ್ಟಿದೆಯಾ? ಹೇಗೆ ಇದನ್ನು ನಾವು ಹೋಮ್ ಟು ನೀಡಲ್ ಟೈಮ್ ಅಂತ ಇದ್ವಿ. ಮನೆಯಿಂದ ಆದಷ್ಟು 1 ಗಂಟೆ ಮೊದಲಿಗೆ ಆಸ್ಪತ್ರೆಗೆ ಕರ್ಕೊಂಡ್ಬಂದು ನಾವು ಸ್ಟ್ರೆಪ್ಟೊಕೈನೇಸ್ ಇಂಜೆಕ್ಷನ್ ಕೊಟ್ಟು, ರಕ್ತ ಹೆಪ್ಪುಗಟ್ಟಿದ್ದನ್ನು ಕರಗಕ್ಕೆ ಇಂಜೆಕ್ಷನ್ ಕೊಟ್ಟು ಇದು ಮಾಡ್ತಾಯಿದ್ವಿ. ಅದಕ್ಕೆ ನಾವು ಗೋಲ್ಡನ್ ಅವರ್ ಅಂತ ಹೇಳ್ತಾಯಿದ್ವಿ. ಆ ಗೋಲ್ಡನ್ ಅವರು ಆವಾಗ ಇತ್ತು. ಆದರೆ ಈಗ ಇವರು ಕುಡಿದು ತಿಂದು ಸೇದಿ ಡ್ರಗ್ಸ್ ತೊಗೊಂಡು ಅನ್ಕಾನ್ಷಿಯಸ್ ಆಗಿ ಬಿದ್ದರೆ ಯಾರಿರ್ತಾರೆ ಅಲ್ಲಿ? ಯಾರೂ ಇರೋದಿಲ್ಲ. ಅವ್ರನ್ನ ಎತ್ಕೊಂಡು ಆಸ್ಪತ್ರೆಗೆ ಕರ್ಕೊಂಬರೋಕ್ಕೂ ಯಾರೂ ಇರೋದಿಲ್ವಲ್ಲ, ಮಲಗದಲ್ಲೇ ಹೊರಟೋಗಿರ್ತಾರೆ. ಸೊ ಹಾಗಾಗಿ ಆ ಗೋಲ್ಡನ್ ಅವರು ಇರೋದು ಹಳೆ ಕಾಲದ್ದು ಹಾರ್ಟ್ ಅಟ್ಯಾಕಿಗೆ. ಇವತ್ತಿನ ಯುವತಿಯರ ಇದಕ್ಕೆ ಅದು ಆಗೋದೇ ಇಲ್ಲ. ಪಾರ್ಟಿ ಮಾಡಿಕೊಂಡು ಮಲಗಿರ್ತಾರೆ, ಬೆಳಗ್ಗೆ ಎದ್ದಾಗ ಶವ ಆಗುತ್ತೆ. ಏನು ಮಾಡ್ತೀರಿ ಅದಕ್ಕೆ ಅಲ್ವಾ? ಅದಕ್ಕೆ ದುರಭ್ಯಾಸದಿಂದ ದೂರ ಇರೋದು ಒಂದೇ ಒಂದು ಉಪಾಯ. ಥ್ಯಾಂಕ್ ಯು ಮ್ಯಾಮ್, ತುಂಬ ಏನು ಮಾಹಿತಿಯನ್ನು ನಮ್ಮ ವೀಕ್ಷಕರು ತಿಳಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು.